ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಲ್ಲ, ಹಿರಣ್ಮಯಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಮೊದಲೇ ಯಾಕೆ ಹೇಳಿಲ್ಲ ನನಗೆ ನೀವು? ಏನು ಆರೋಗ್ಯದ ಸಮಸ್ಯೆನಾ? ಅದು ಅಂತಿಂತ ಸಮಸ್ಯೆ ಅಲ್ಲ, ಹೃದಯದ ಸಮಸ್ಯೆ ಅಂತ ಹೇಳ್ಬೇಕಲ್ವಾ? ರಶ್ಮಿ ಅಮ್ಮ, ಮೇಷ್ಟ್ರಿಗೆ ಹೇಳಿ ನನ್ನ ಈ ಸ್ಪರ್ಧೆಯಿಂದ ಆಚೆ ತೆಗ್ದಾಕ್ಬೇಡಿ ಅಂತ. ಹಿರಣ್ಮಯಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕಾಗಲ್ಲ. ರಶ್ಮಿ ಅಮ್ಮ, ನಂಗೆ ಯಾವತ್ತೂ ಆಗಿರಲಿಲ್ಲ ಅಲ್ವಾ? ಆದ್ರೆ ಯಾಕೆ ಇವತ್ತು ಹಿಂಗಾಯ್ತು? ನನಗನ್ಸುತ್ತೆ ದೇಹಕ್ಕೆ ತುಂಬಾ ಕೆಲಸ ಕೊಟ್ಟಾಗ ಹೀಗೆಲ್ಲ ಆಗುತ್ತೆ ಅಂತ. ಹಾಗಾದ್ರೆ ನಾನು ಇನ್ಮೇಲಿಂದ ಓಡಕ್ಕೆ ಆಗಲ್ವಾ? ಅಪ್ಪನ ಜೈಲಿಂದ ಬಿಡ್ಸ್ಕೊಂಬರಕ್ಕಾಗಲ್ವಾ ರಶ್ಮಿ ಅಮ್ಮ? ನೋಡು, ಜೀವನ ಅಂದಮೇಲೆ ಇದರಲ್ಲಿ ಸತ್ವ ಪರೀಕ್ಷೆಗಳಿರುತ್ತೆ. ಇದಲ್ದಿದ್ರೆ ಇನ್ನೊಂದು ದಾರಿ. ಕಷ್ಟ ಬಂದಾಗಲೇ ಅದನ್ನ ಪರಿಹರಿಸ್ಕೊಳ್ಳೋ ದಾರಿ ಸಿಗೋದು. ನನಗೆ ಕಾಯಿಲೆ ಇದೆ ಅನ್ನೋಕ್ಕಿಂತ ನಮ್ಮ ಅಪ್ಪನ ಬಿಡ್ಸ್ಕೊಳಕ್ ಆಗ್ತಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ನಿಮ್ಮಪ್ಪ ಬಂಗಾರಿಯವ್ರಿಗೆ ಕೆಳಗಿನ ನ್ಯಾಯಾಲಯದಲ್ಲಿ ಶಿಕ್ಷೆ ಆಯಿತು. ಆದರೆ ಈಗ ಮೇಲಿನ ನ್ಯಾಯಾಲಯದಲ್ಲಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಿದೆಯಲ್ಲ. ನಮ್ಮ ವಕೀಲರು ನಮಗೆ ಕೈ ಕೊಟ್ಟರು. ಆದರೆ ಅದಕ್ಕೆ ಪರಿಹಾರವಾಗಿ ಇವಾಗ ನಮಗೆ ಅವ್ರಿಗಿಂತ ಒಳ್ಳೆ ವಕೀಲರು ಸಿಕ್ಕಿದಾರಲ್ವಾ? ಅವ್ರಿಗೆ ದುಡ್ಡು ಹೇಗೆ ಕೊಡೋದಪ್ಪ ಅಂತ ಚಿಂತೆ ಆಗಿತ್ತು. ಅಂಥ ಸಮಯದಲ್ಲಿ ಈ ಓಟದ ಸ್ಪರ್ಧೆ ನಮಗೆ ಬೆಳಕಾಗಿ ಬಂತಲ್ವಾ? ಇವಾಗೇನೋ ಸಣ್ಣ ತೊಂದರೆ ಆಗಿದೆ ನಿನಗೆ, ಅದಕ್ಕೂ ಪರಿಹಾರ ಸಿಗುತ್ತೆ ಬಿಡು. ಹೌದು ರಶ್ಮಿ ಅಮ್ಮ, ನೀವು ಹೇಳ್ದಾಗೆ ನಮ್ಮ ಅಪ್ಪನ ಬಿಡ್ಸ್ಕೊಳ್ಳೋದಕ್ಕೆ ಅದರ ಒಂದು ದಾರಿ ಸಿಗತ್ತೆ. ನಾನು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ಆ ಅಮ್ಮನವರೇ ಒಂದು ದಾರಿ ತೋರಿಸ್ತಾರೆ. ಜಾಣ ಮರಿಕಣೆ ನೀನು. ಇದೇ ರೀತಿ ನೀನು ಯಾವಾಗಲೂ ಧೈರ್ಯವಾಗಿರ್ಬೇಕು. ಕಷ್ಟನೂ ಇರಬೇಕು. ಅದೇ ರೀತಿ ಕಷ್ಟ ಬಂದಾಗ ನಾವು ಅದಕ್ಕೆ ಪರಿಹಾರದ ದಾರಿನೂ ಹುಡುಕ್ಬೇಕು. ಹೋಗೋಣ. ರೇ ಕಂದ ಹಿರಣ್ಮಯಿ, ಯಾಕಮ್ಮ ಹಿಂಗಿದೀಯಾ? ಏನಾಯ್ತು ಶಾಲೆಯಲ್ಲಿ? ಯಾಕೆ ಪುಟ, ಏನಾಯ್ತು ಹೇಳು? ಸತ್ಯ ಹೇಗಪ್ಪ ಹೇಳೋದು ಇವ್ರಿಗೆ? ಅಮ್ಮ ತಿಪ್ಪಸುಂದರಿ, ನೀನೇ ಕಾಪಾಡಬೇಕು. ಯಾಕೆ ಪುಟ್ಟ, ಏನು ಯೋಚನೆ ಮಾಡ್ತಿದ್ಯಾ? ಅಜ್ಜಿ ಏನೋ ಕೇಳ್ತಿದಾರಲ್ಲ, ಹೇಳು. ಹೇಳಪ್ಪ. ಅದು ಯಾಕಂದ ಶಾಲೆಯಲ್ಲಿ ಯಾರ ಜೊತೆ ಆದ್ರೂ ಗಲಾಟೆ ಮಾಡ್ಕೊಂಡ್ಯಾ? ನಿಂಗೇನ್ ಗೊತ್ತಾಯ್ತು ತಾತ? ಪುಟ್ಟ, ನನಗೆ ನಿನ್ನ ವಯಸ್ಸಿನ 4ರಷ್ಟು ಅನುಭವ ಆಗಿದೆ. ಹೇಳು, ಏನಾಯ್ತು ಶಾಲೆಯಲ್ಲಿ? ಅದು ನಮ್ಮ ಶಾಲೆಯಲ್ಲಿ ಓಟದ ಸ್ಪರ್ಧೆಯಿಂದ ನನ್ನ ಆಚೆ ಕಳಿಸ್ಬಿಟ್ರು. ಏನಂದೆ? ನಿನ್ನನ್ನು ಓಟ ಸ್ಪರ್ಧೆಯಿಂದ ಹೊರಗಾಕಿದಾರ? ಯಾಕಂತೆ? ಅದೊಂದು ದೊಡ್ಡ ಕತೆ ಅಜ್ಜಿ. ಆ ಕತೆ ಎಲ್ಲ ಬೇಡ. ನೀನೀಗ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಲ್ಲ ಅಂದ್ರೆ ಬಂಗಾರನ್ನ ಬಿಡಿಸ್ಕೊಂಡ್ ಬರಕ್ಕಾಗಲ್ಲ, ಹಣನೂ ಹೊಂಚಕ್ಕಾಗಲ್ಲ. ಎತ್ತಿತ್ತು ಅದೊಂದೇ ದಾರಿ, ಅದು ಮುಚ್ಚೋಯ್ತು. ಹೀಗೇನ್ ಮಾಡೋದು? ಹಿರಣ್ಮಯಿ,
ಅದೇನಾಯ್ತು ಅಂತ ಬಿಡಿಸಿ ಹೇಳು ಕಂದ. ಮೇಷ್ಟ್ರೆ ಹಿರಣ್ಮೈ ಬಿದ್ಲು. ಹಿರಣ್ಮಯಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕಾಗಲ್ಲ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆಗೋಯ್ತಾ? ನೀವು ದಯವಿಟ್ಟು ಆತಂಕ ಪಡಬೇಡಿ. ನಾವೇನಾದರೂ ಮಾಡಿ ಬಂಗಾರಿ ಅವ್ರನ್ನ ಜೈಲಿಂದ ಬಿಡಿಸ್ಕೊಳ್ಳೋಣ. ಅದು ಹೇಗಾಗತ್ತಮ್ಮ? ಅದಕ್ಕೆಲ್ಲ ದುಡ್ಡು ಬೇಕಲ್ಲ. 3 ಲಕ್ಷ ಎಲ್ಲಿಂದ ಹೊಂಚೋದು? ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ಅಮ್ಮನವರೇ ಒಂದು ದಾರಿ ತೋರಿಸ್ತಾರೆ. ಹೇಗಮ್ಮ ಯೋಚನೆ ಮಾಡ್ದಿರಕ್ಕಾಗುತ್ತೆ? ಅದರಲ್ಲಿ ಗೆದ್ದು ಅದರಲ್ಲಿ ಬರೋ ಬಹುಮಾನದ ಹಣದಿಂದ ಬಂಗಾರನ ಬಿಡಿಸ್ಕೊಂಡು ಬರೋಣ ಅಂತಿತ್ತು. ಹೀಗೆ ನೋಡಿದ್ರೆ ಹೀಗಾಗೋಯ್ತು. ಅಜ್ಜಿ, ನಾನು ಅಷ್ಟು ಸುಲಭಕ್ಕೆ ಸೋಲನ್ನ ಒಪ್ಕೊಳ್ಳಲ್ಲ. ಅಂದ್ರೆ ಏನೇ ಮಾಡ್ತೀಯಾ? ನಾನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ ಈ ಸ್ಪರ್ಧೆಯಲ್ಲಿ ಖಂಡಿತ ಭಾಗವಹಿಸ್ತೀನಿ. ನೋಡ್ತಿರೋ, ನಾನೇ ಬಹುಮಾನ ಗೆಲ್ಲೋದು. ಯಾವುದಕ್ಕೂ ಹಣಕ್ಕೆ ಬೇರೆ ವ್ಯವಸ್ಥೆ ಮಾಡಲೇಬೇಕು ಕಣೋ ಶೇಖರಿ. ಮುಂಚೆ ನಾನು ಬೇಡ ಅಂದ್ರೂ ಸಹಾಯ ಮಾಡಕ್ಕೆ ಮುಂದೆ ಬರ್ತಿದ್ರು ಜನ. ಇವಾಗ ನನಗೆ ಅಧಿಕಾರ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನೇ ಕೇಳ್ಕೊಂಡು ಹೋದ್ರೂ ಯಾರೂ ಸಹಾಯ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಅಜ್ಜಿ, ಅದೆಲ್ಲದಕ್ಕಿಂತ ನಾನು ಮತ್ತೆ ಸ್ಪರ್ಧೆಗೆ ಹೋಗಿ ಅಲ್ಲಿ ಭಾಗವಹಿಸಿ ಗೆದ್ರೆ ನಮ್ಮ ಸಮಸ್ಯೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಆ ಅಮ್ಮನವರೇ ಕಾಪಾಡ್ತಾರೆ. ಅಮ್ಮ, ಅಮ್ಮ ತಾಯಿ ತ್ರಿಪುರಸುಂದರಿ, ಅಮ್ಮ ತಾಯಿ ತ್ರಿಪುರಸುಂದರಿ. ಅಮ್ಮ ತಾಯಿ ತ್ರಿಪುರಸುಂದರಿ. ಹಿರಣ್ಮಯ್ಯೆ, ಲೇ ಹಿರಣ್ಮಯ್ಯೆ, ಲೋ ಶೇಖರಿ, ಶೇಖರಿ, ಇಲ್ಲಿ ನೋಡು, ಮಗು ಏನೇನೋ ಬಡಬಡಿಸ್ತಿದೆ ಕಣ್ ನೋಡು. ಲಕ್ಷಣವಾಗಿ ಮಲ್ಗೆ ಇದೆ, ನಿನಗೇನೋ ಭ್ರಮೆ. ಮಲ್ಕೊಮ್ಮ ಸುಮ್ಮನೆ. ಅಮ್ಮ ತಾಯಿ ತ್ರಿಪುರಸುಂದರಿ, ನಾನು ಸ್ಪರ್ಧೆಯಲ್ಲಿ ಗೆಲ್ಲಲ್ವಾ? ನಾನು ಹೇಳಲಿಲ್ವೇನೋ, ಆಗ್ಲಿಂದ ಹೀಗೆ ಬಡಬಡಿಸ್ತಾ ಇದ್ದಾಳೆ. ಹಿರಮ್ಮ, ಅದೇನು ಅಂತ ಕೇಳೋಣ ಇರು. ಅಮ್ಮ, ನಾನು ಸ್ಪರ್ಧೆಯಲ್ಲಿ ಗೆಲ್ಲದೆ ಹೋದ್ರೆ, ಸ್ಪರ್ಧೆಯಲ್ಲಿ ಭಾಗವಹಿಸದೆ ಹೋದ್ರೆ ನಾನು ಅಪ್ಪನ ಬಿಡಿಸ್ಕೊಂಬರಕ್ಕಾಗಲ್ಲ. ಅಮ್ಮ
ತಾಯಿ ತಿಪ್ಪರ್ ಸುಂದ್ರಿ, ನಾನು ಊಟದ ಸ್ಪರ್ಧೆಯಲ್ಲಿ ಗೆಲ್ಲೋ ಹಾಗೆ ಮಾಡು, ಊಟದ ಸ್ಪರ್ಧೆಯಲ್ಲಿ ಭಾಗವಹಿಸೋ ಹಾಗೆ ಮಾಡು, ನನಗೆ ಆಶೀರ್ವಾದ ಮಾಡು. ನಾನು ಈ ಸ್ಪರ್ಧೆಯಲ್ಲಿ ಗೆದ್ದು ಅಪ್ಪನ ಬಿಡಿಸ್ಕೊಂಬರ್ಬೇಕು. ಆಶೀರ್ವಾದ ಮಾಡು ತಾಯಿ. ನೋಡಿ ಮಕ್ಕಳ, ಇವತ್ತಿಂದ ನೀವು ಸರಿಯಾಗಿ ಓಡೋದನ್ನು ಕಲಿಬೇಕು. ಬರೀ ಓಡೋದನ್ನು ಮಾತ್ರ ಅಲ್ಲ, ವೇಗವಾಗಿ ಓಡೋದನ್ನು ಕಲಿಬೇಕು. ನಿನ್ನೆ ಥರ ಯಾರು ಹಿಂದೆ ಬೀಳಬಾರ್ದು, ಏರಿಸರು ಬಿಡಬಾರ್ದು. ಈ ಸ್ಪರ್ಧೆಯಲ್ಲಿ ಉಸಿರಾಟ ಭಾಳ ಮುಖ್ಯ, ಗೊತ್ತಾಯ್ತಾ? ಹಾಗೆ ಶಕ್ತಿನೂ ಉಳಿಸ್ಕೋಬೇಕು, ಗುರಿನೂ ಮುಟ್ಟಬೇಕು. ಮೇಷ್ಟ್ರೆ, ಅಲ್ಲಿ ನೋಡಿ. ಶುಭೋದಯ ಮೇಷ್ಟ್ರೆ. ನಾವಿನ್ನೂ ಶುರುನೇ ಮಾಡಿಲ್ಲ, ಆಗಲೇ ನೀನು ಓಡ್ತಾ ಇದೆಯಲ್ಲ ಹಿರಣ್ಮಯಿ. ನೀನು ಈ ಸ್ಪರ್ಧೆನಲ್ಲಿ ಭಾಗವಹಿಸೋದು ಬೇಡ ಅಂತ ಹೇಳಿರ್ಲಿಲ್ವಾ? ನಾನು ಆಗ್ಲೇ 4 ತೊಡ್ದೆ ಮೇಷ್ಟ್ರೆ, ನಿನ್ನೆ ಅಷ್ಟೇ ಸುಸ್ತಿಲ್ಲ. ನನಗೆ ಯಾವ ಕಾಯಿಲೆನೂ ಇಲ್ಲ ಮೇಷ್ಟ್ರೆ, ಅದು ನಿನ್ನೆ ಸ್ವಲ್ಪ ತಿಂದಿದ್ದು ಕಡಿಮೆ ಆಗ್ಬಿಟ್ಟಿತ್ತು, ಅದಕ್ಕೆ ಶಕ್ತಿ ಇರಲಿಲ್ಲ. ಈಗ ನನಗೆ ಯಾವ ತೊಂದ್ರೆನೂ ಇಲ್ಲ. ವೈದ್ಯರು ಕೂಡ ಹೇಳಿದ್ರು ನೀನು ಓಡ್ಬೋದು ಅಂತ. ಶಬಾಷ್, ಛಲ ಅಂದರೆ ಇದು. ನೋಡಿ ಮಕ್ಕಳ, ಏನೋ ತೊಂದರೆ ಆಯಿತು ಅಂತ ಯಾರು ಹಿಂಜರಿಬಾರ್ದು. ಮರಳಿ ಯತ್ನವ ಮಾಡು ಅಂತ ನಮ್ಮ ಪ್ರಯತ್ನನ ನಾವು ಮುಂದುವರಿಸ್ತಾನೆ ಇದ್ರೆ ಒಂದಲ್ಲ ಒಂದಿನ ನಾವು ಗುರಿನ ತಲುಪ್ತೀವಿ ಅಂತ ನಮ್ಮ ಹಿರಣ್ಮಯಿ ತೋರಿಸ್ಕೊಟ್ಟಿದ್ದಾಳೆ. ನೀವು ಇವಳು ಹಾಗೆ ಛಲನ ಬೆಳೆಸ್ಕೋಬೇಕು. ಇವಳು ಈಗ ನಮ್ಮ ಜೊತೆಲೇ ಇರ್ತಾಳೆ. ಏನು ಪ್ರಕಾಶ, ಇವಳು ಬೆಂಕಿಗೆ ಹಾಕಿದ್ರೂ ಮತ್ತೆ ಬರ್ತಾಳಲ್ಲೋ. ಇವಳು ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಅಲ್ಲಿ ನೀರಿಕ್ಕಿದರೆ ಹೋಗಿ ಕುಡಿ, ಹೊಟ್ಟೆ ಉರಿಯೆಲ್ಲ ಹೋಗುತ್ತೆ. ಹಾಂ, ಸರಿ ನಡ್ರಿ ಎಲ್ರು ಶುರು ಮಾಡೋಣ. ಅಮ್ಮ ಅಮ್ಮ ಶೇಖರಿ, ಯಾಕಪ್ಪ, ಏನಾಯ್ತು? ಸುಸ್ತಾಗಿದೆ ಕಣಮ್ಮ. ಬೆಳಿಗ್ಗೆಯಿಂದ ಒಂದು ಲೋಟ ಕಾಫಿನೂ ಇಲ್ಲ. ದೇವ್ರೆ, ಹೊಟ್ಟೆ ಹಸುವಾಗಿರ್ಬೇಕಪ್ಪ. ಎಷ್ಟೊತ್ತಾಗ್ಲೇ ಅವ್ರಿಗೆ ತಿಂಡಿ ಮಾಡಿಬಿಡ್ತಿದ್ರು. ಯಾಕೆ ಇವತ್ತು ತಡಾಗಿದೆ? ಇರು, ಅಡಿಗೆ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಏನಿದು, ಇವತ್ತು ಅಡಿಗೆನೇ ಮಾಡಿಲ್ವಾ? ಏನ್ ಮಾಡೋದು? ಏನ್ ತಡ್ಕಾಡ್ತಾ ಇದ್ದೀರಾ? ಏನ್ ಬೇಕಿತ್ತು? ಅದು ತಿಂಡಿ ತಿಂಡಿ ತಿಂಡಿನಾ? ಹೌದಮ್ಮ. ಇವತ್ತ? ಹ್ಞೂ. ನಿಮಗ್ ವಿಷಯ ಗೊತ್ತಿಲ್ವಾ? ಯಾಕಮ್ಮ? ಸರಿ ಹೋಯ್ತು. ನೀವು ಪಂಚಾಂಗ ನೋಡಲ್ವೇನ್ರಿ? ಅಂದ್ರೆ ಇವತ್ತು ಸಂಕಷ್ಟಹರ ಚತುರ್ಥಿ.
ನಾವು ಮುಂಚೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಹೌದಾ? ಹ್ಞೂ, ಬೆಳಗ್ಗೆಯಿಂದ ರಾತ್ರಿ ಚಂದ್ರೋದಯದವರೆಗೂ ನಾವೇನು ತಿನ್ನಲ್ಲ. ಅದಕ್ಕೆ ಏನು ಮಾಡಿಲ್ಲ, ಉಪವಾಸ. ಸುಸ್ತಾಗಿದೆ ಕಣಮ್ಮ, ಬೆಳಿಗ್ಗೆಯಿಂದ ಒಂದು ಲೋಟ ಕಾಫಿನೂ ಇಲ್ಲ. ಆದ್ರೆ ನೀವು ನಮ್ಮನೇಲಿದ್ದಾಗ ಈ ವ್ರತ ಎಲ್ಲ ಮಾಡಿದ್ದು ನನಗೆ ನೆನಪೇ ಇಲ್ಲ. ಅದು ಆಗ ನಮ್ಮ ರಶ್ಮಿ ಹುಷಾರು ತಪ್ಪಿದ್ಲು ನೋಡಿ, ಅವಳು ಚೇತರಿಸ್ಕೊಂಡ್ಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಹೌದಾ? ಹಾಗಾದ್ರೆ ಇವತ್ತು ನೀವು ಯಾರು ಏನು ತಿನ್ನೋದೇ ಇಲ್ವಾ? ಹೇಳಿದ್ನಲ್ಲ, ಸಂಕಷ್ಟಹರ ಚತುರ್ಥಿ ಉಪವಾಸ. ಇವತ್ತು ಎಲ್ಲರೂ ವ್ರತ ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ಮಾಡೋದು ಇಲ್ಲ, ಏನು ತಿನ್ನೋದು ಇಲ್ಲ. ಸರಿ ಅಮ್ಮ. ಅಮ್ಮ, ಅಮ್ಮ ಬಂದಿಯಾ? ಅಮ್ಮ, ಶೇಖರಿ, ಇವತ್ತು ಸಂಕಷ್ಟ ಚತುರ್ಥಿ. ಅದಕ್ಕೆ ಮನೇಲಿ ಎಲ್ಲರೂ ಉಪವಾಸ ಮಾಡ್ತಾರೆ. ಮನೇಲಿ ಏನೂ ಮಾಡಿಲ್ಲ ಕಣೋ. ಅಯ್ಯೋ, ನಂಗೆ ವಿಪರೀತ ಹಸಿವಾಗ್ತಿದೆಯಮ್ಮ. ತಲೆ ಸುತ್ತು ಬರ್ತಾ ಇದೆ, ಕಣ್ಣೆಲ್ಲ ಕತ್ತಲು ಬಡ್ಕೋತಾ ಇದೆ. ನೋಡು, ನಾನು ಒಳಗಡೆ ಅಡಿಗೆ ಮನೆಗೆ ಹೋಗಿ ಏನಾದರೂ ಒಂದಷ್ಟು ತಿನ್ನಕ್ಕೆ ಮಾಡ್ಕೊಂಡು ಬಂದ್ಬಿಡ್ತೀನಿ. ಶೇಖರಿ, ಏನಾಯ್ತಪ್ಪ? ಇದ್ದಳು, ಕಣ್ಬಿಡು, ಮಾತಾಡು ಶೇಖರಿ. ಶೇಖರಿ, ಲೋ ಶೇಖರಿ, ಕಣ್ಬಿಡು, ಮಾತಾಡು, ಕಣ್ಬಿಡು. ಏನಾಯ್ತು ಶೇಖರಿ? ಶೇಖರಿ, 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 ಕಣ್ಬಿಡು, ಮಾತಾಡು. ನಾನು ಯಾಕೋ ಭಯ ಆಗುತ್ತೆ ಕಣಪ್ಪ ಶೇಖರಿ. ಶೇಖರಿ, ಶೇಖರಿ, ನಿರ್ಜಿಸಮ್ಮ. ಶೇಖರಿ ಅವರೇ, ಶೇಖರಿ ಅವರೇ, ಎದ್ದೇಳು ಶೇಖರಿ, ಎದ್ದೇಳು, ಎದ್ದೇಳಿ, ಹುಷಾರು ಹುಷಾರು. ಮೆತ್ತಗೆ ನಿಧಾನಿಕ್ ಕಣೋ, ನಿಧಾನಿಕ್. ಇದೇನಾಯ್ತಪ್ಪ ಗ್ರಾಚಾರ? ತಗೊಳ್ಳಿ ತಗೊಳ್ಳಿ, ತಿನ್ನಿ ಸ್ವಲ್ಪ ಇದು. ದಿನ ಓಡಿ ಓಡಿ ಮೈಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ಈ ಅಪ್ಪ ಇಷ್ಟೊಂದು ಓಡಿಸ್ತಾರೆ ಅಂತ ಗೊತ್ತಾಗ್ತಿದ್ರೆ ನಾನು ಸೇರ್ಕೊಂತಾನೆ ಇರ್ಲಿಲ್ಲ ಅಪ್ಪ. ಏನೋ ಪ್ರಕಾಶ, ನೀನು ಇಷ್ಟು ಮಜಾ ಬರ್ತಾ ಇದೆ, ಇನ್ ಬಿಟ್ರೆ ಇನ್ಯಾವತ್ತೂ ನಾನು ಹಿಂಗೆ ಓಡಕ್ಕಾಗಲ್ಲ. ಹುಡುಗಿರಾಗಿ ನಾವೇ ಎಷ್ಟು ಖುಷಿ ಪಡ್ತಾ ಇದೀವಿ, ಹುಡುಗಾಗಿ ನೀನೇನೋ ಹಿಂಗಾಡ್ಚಾ? ಮೇಷ್ಟ್ರು ಬಂದ್ರು. ನೋಡಿ ಮಕ್ಕಳ, ಇವತ್ತು ನಿಮಗೆ ಮುಖ್ಯವಾದ ಪಾಠವೊಂದನ್ನು ಕಲಿಸ್ತೀನಿ. ಪಾಠ ಅಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಹಾಗೆ ನಾವು ಈ ಓಟದ ಆಟನ ಆಡಬೇಕಾದ್ರೆ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ. ಇಂಥ ಮೈದಾನಗಳಲ್ಲಿ ಕಲ್ಲು ಮುಳ್ಳುಗಳು ಜಾಸ್ತಿ ಇರುತ್ತೆ, ಕಾಲಿಗೆ ತುಂಬ ಆಯಾಸ ಆಗೋ ಸಾಧ್ಯತೆಗಳು ಇರುತ್ತೆ. ನೋಡಿ, ಕಾಲಿಗೆ ಯಾವುದೇ ರೀತಿ ಅಪಾಯ ಆಗದೇ ಇರಲಿ ಅಂತ ಕೆಲವು ರೀತಿ ಶೂಗಳನ್ನು ತಯಾರಿಸ್ತಾರೆ. ಅದೇ ಇದು.